ಹಾಯ್ ಹಲೋ ಫ್ರೆಂಡ್ಸ್, ರೇಖಾ ಫ್ಯಾಷನ್ ಡಿಸೈನಲ್ಲಿ ನಿಮ್ಗೆ ಸ್ವಾಗತ ಇದೆ. ಬನ್ನಿ ಫ್ರೆಂಡ್ಸ್, ನಾವೊಂದು ಲೇಟೆಸ್ಟ್ ಡಿಸೈನ್ ಮಾಡೋಣ, ಆಮೇಲೆ ತುಂಬ ಈಸಿ ರೀತಿಯಲ್ಲಿ ಮಾಡೋಣ. ಇಲ್ಲಿ ನೋಡಿ, ಇವಾಗ ಈ ಮೊದಲಿಗೆ ನಾನು ಇದು ಬ್ಲೌಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ತುಂಬ ಚಿಕ್ಕ ಸೈಜ್ ಇದೆ ಫ್ರೆಂಡ್ಸ್. ನೋಡಿ, ನಾನು ಶೋಲ್ಡರ್ 4 ತೊಗೊಂಡಿದ್ದೀನಿ, ಆಮೇಲೆ ಕಂಕಳು ಬಂದುಬಿಟ್ಟು 5 ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಎದೆ ಸುತ್ತಳತೆ ಓನ್ಲಿ 7 ಇದೆ ಫ್ರೆಂಡ್ಸ್, 7 ಪ್ಲಸ್ ನಾನು ಸ್ಟಿಚಿಂಗೋಸ್ಕರ 1.5 ತೊಗೊಂಡಿದ್ದೀನಿ. ಇವಾಗ ನಿಮ್ಮ ಅಳತೆ ಏನಿದೆ ಅದನ್ನ ನೀವು ತೊಗೊಳ್ಳಿ. ಇವಾಗ ನಾವು ಕ್ಯಾನ್ವಾಸ್ ಮೇಲೆ ಯಾವ ಥರ ವರ್ಕ್ ಮಾಡೋಣ ಅದನ್ನ ನೋಡೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಲೈಟಾಗಿ ಕಾಣ್ತಾ ಇಲ್ಲ ಇದೇ ಥರ, ಬಟ್ ಇದನ್ನು ನಾವು ಕ್ಯಾನ್ವಾಸ್ ಮೇಲೆ ಮಾಡಬೇಕು. ಅದಕ್ಕಾಗಿ ನೋಡಿ, ಇವಾಗ ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಕ್ಯಾನ್ವಾಸ್ ಎಷ್ಟು ತೊಗೋಬೇಕಂದ್ರೆ ಫ್ರೆಂಡ್ಸ್, ನಿಮ್ಮದು ಬ್ಲೌಸಿನ ಡೀಪ್ ಎಷ್ಟಿದೆ ನೋಡಿ. ನಾನು ಬ್ಲೌಸ್ ಡೀಪ್ ಬಂದುಬಿಟ್ಟು ಇಲ್ಲಿ ಗಂಟ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಗಂಟ ಡೀಪ್ ಇದೆ ನೋಡಿ, 10 ಇಂಚ್ ಡೀಪ್ ಇದೆ. ಇದು ಬಾಡಿ ಹೈಟ್ ಬಂದುಬಿಟ್ಟು 13 ಇದೆ, 12.5 ಇದು ರೆಡಿ ಹೈಟ್ ಇದೆ ಫ್ರೆಂಡ್ಸ್. ಇವಾಗ ನಾನು ಬಂದುಬಿಟ್ಟು ನಿಮ್ಮ ಡೀಪ್ ಎಷ್ಟಿದೆ ಅದಕ್ಕಿಂತ 1-2 ಇಂಚ್ ಎಕ್ಸ್ಟ್ರಾ ನೀವು ಕ್ಯಾನ್ವಾಸನ್ನು ತೊಗೊಳ್ಳಿ. ಆಮೇಲೆ ನೋಡಿ, ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, 11 ಇಂಚಷ್ಟು ಕ್ಯಾನ್ವಾಸ್ ತೊಗೊಳ್ತಾ ಇದ್ದೀನಿ. ಈ ಕ್ಯಾನ್ವಾಸ್ ಏನು ಅಷ್ಟಿಷ್ಟಿಲ್ಲ, ನೀವು ಎಲ್ಲಿ ಫೋಲ್ಡ್ ಹಾಕೊಳ್ತೀರ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಸಾಕು. ನೋಡಿ, ಹೀಗೆ ಫೋಲ್ಡ್ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಕ್ಯಾನ್ವಾಸನ್ನು ಫೋಲ್ಡ್ ಹಾಕ್ಕೊಂಡಿದ್ದೀವಿ. ನಾನು ಇಲ್ಲಿ ಕತ್ತಿನ ಅಗಲ ಬಂದುಬಿಟ್ಟು 2 ಇಂಚ್ ಮಾತ್ರ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ತುಂಬ ಚಿಕ್ಕ ಸೈಜ್ ಇದೆ. 2 ಇಂಚ್ ಕತ್ತಿನ ಅಗಲ ತೊಗೊಳ್ತಾ ಇದ್ದೀನಿ. ನೀವು ನಿಮ್ಮ ಬ್ಲೌಸಲ್ಲಿ ಎಷ್ಟು ಅಳತೆ ಇರುತ್ತೋ ಅಷ್ಟು ಕತ್ತಿನ ಅಗಲ ತೊಗೊಳ್ಳಿ. ಮತ್ತು ಡೀಪ್ ಬಂದುಬಿಟ್ಟು 10 ಇಂಚ್ ಇದೆ, 10 ಇಂಚ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ಕೂಡ 2 ಇಂಚನ್ನು ನಾನು ಬಾಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಇದು ತುಂಬ ಈಸಿ ರೀತಿಯಲ್ಲಿ ಮಾಡೋಣ ಫ್ರೆಂಡ್ಸ್. ಆಮೇಲೆ ಕಷ್ಟ ಆಗಲ್ಲ ಮಾಡೋಕ್ಕೇನು, ಆಮೇಲೆ ಬೇಗ ಆಗುತ್ತೆ. ನೋಡಿ, ಹೀಗೆ ಆಯಿತು. ಇಲ್ಲಿಂದ ನೋಡಿ, ಇಲ್ಲಿಂದ ಒಂದು 3 ಇಂಚ್ ಮೇಲೆ ಹೋಗಿ ಮತ್ತು 1 ಇಂಚ್, ಅದರ್ವೈಸ್ ಅರ್ಧ ಇಂಚ್. ನಿಮ್ಗೆ ಜಾಸ್ತಿ ಬ್ರಾಡ್ ಬೇಕಾದರೆ 1 ಇಂಚ್ ಇಟ್ಕೊಳ್ಳಿ, ಕಮ್ಮಿ ಬೇಕಾದರೆ 1/2 ಇಂಚ್ ಇಟ್ಕೊಳ್ಳಿ. ಇದು ಚಿಕ್ಕ ಸೈಜ್ ಇರೋದ್ರಿಂದ ನಾನು 1/2 ಇಂಚ್ ಮಾತ್ರ ಇಟ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ, ಇಲ್ಲಿಂದ ಇಲ್ಲಿಗೆ ರೌಂಡ್ ಶೇಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಹೀಗೆ ಇದು ರೌಂಡ್ ಶೇಪ್ ಮಾಡ್ಕೊಳ್ಳಿ. ಮತ್ತು ಇವಾಗ ಇಲ್ಲಿಂದ ಇದು ಕೂಡ ಒಂಚೂರು ಸ್ವಲ್ಪ 1/2 ಇಂಚ್ ಒಳಗಡೆ ಹೋಗಿಬಿಟ್ಟು ಈ ಥರ ಶೇಪ್ ತೆಗೀರಿ. ಇದು ನೋಡಿ, ಈ ಥರ ಶೇಪ್ ಮಾಡಿಬಿಟ್ಟು ನೋಡಿ, ಈ ಡಿಸೈನಲ್ಲಿ ನೀವು ಹೆಚ್ಚು ಕಡಿಮೆ ಮಾಡ್ಬೋದು. ಇವಾಗ ನಿಮ್ಮ ಮೇಲೆ ಡಿಪೆಂಡ್, ನೀವು ಯಾವ ಥರ ಶೇಪ್ ಮಾಡ್ತಾರೆ. ನೀವು ಬ್ರಾಡ್ ಬೇಕಾದ್ರೆ ನೀವು ಜಾಸ್ತಿ ತೊಗೊಳ್ಳಿ, ಕಡಿಮೆ ಬೇಕಾದ್ರೆ ಜಾಸ್ತಿ. ಈ ಬಾಕ್ಸ್ ಏನಿದೆ, ಈ ಬಾಕ್ಸಿಂದ ಒಂದು ಸ್ವಲ್ಪ ಒಳಗಡೆ ನೋಡಿ, ಇವಾಗ ಇಲ್ಲಿದೆ ಅಲ್ವಾ 1/2 ಇಂಚ್ ಮಾತ್ರ ನಾವು ಶೋಲ್ಡರ್ ಅಟ್ಯಾಚ್ ಮಾಡ್ತೀವಿ. ಅದಕ್ಕಾಗಿ ಇಲ್ಲಿ ಕರ್ವ್ ತೊಗೋಬೇಡಿ, ಇಲ್ಲಿಂದ ಬರ್ತಾ ಬರ್ತಾ ಸ್ವಲ್ಪ ಕರ್ವ್ ತೊಗೊಳ್ಳಿ. ಫಸ್ಟ್ ಏನು ಮಾಡಿ, ನೀವು ಯಾವ ಚಾಕ್ ಪೀಸಿಂದ ಮಾಡ್ತಾಯಿದ್ರೆ ಅದೇ ಮಾಡಿ. ಕರೆಕ್ಟಾಗಿ ಬಂದಮೇಲೆ ಬೇರೆ ಕಲರ್ ಚಾಕ್ ಪೀಸಿಂದ ಮಾಡಿ ಫ್ರೆಂಡ್ಸ್. ನಾನು ಇಲ್ಲಿಂದ ಒಂದು 3 ಇಂಚ್ ಮೇಲ್ಗಡೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ನೀಟಾಗಿ ಬಂದುಬಿಟ್ಟು 2 ಇಂಚ್ ಮೇಲ್ಗಡೆ ಡಿಸೈನ್ ಬರ್ತಾಯಿದೆ. ನೋಡಿ, ಇವಾಗ ನಾನು ಡಾರ್ಕ್ ಮಾಡ್ತಾಯಿದ್ದೀನಿ ಅಲ್ಲ, ಆ ಡಿಸೈನನ್ನು ನೋಡಿ ಫ್ರೆಂಡ್ಸ್. ನೋಡಿ, ಹೀಗೆ ನೋಡಿ, ಸ್ವಲ್ಪ ಒಳಗಡೆ 2 ಇಂಚ್ ಒಳಗಡೆ ಕರ್ವ್ ಬಂದಿದ್ದೀನಿ. ಮತ್ತು ಹೀಗೆ ಮಾಡಿ ನೋಡಿ, ಹೀಗೆ ನೋಡಿ. ನೀವು ಕೂಡ ಅಷ್ಟೇ, ನಿಮ್ಗೆ ಯಾವ ಥರ ಫ್ರೀ ಹ್ಯಾಂಡ್ ಡಿಸೈನ್ ನೀಟಾಗಿ ಬರುತ್ತೋ ಆ ಥರ ಮಾಡಿ. ಇಲ್ಲ ಗೊತ್ತಾಗಿಲ್ಲ ಅಂದರೆ ಇಲ್ಲಿಂದ ಕರೆಕ್ಟಾಗಿ 2 ಇಂಚ್ ನೋಡಿ, ಇಲ್ಲಿಂದ 2 ಇಂಚ್ ಮೇಲೆ ತೊಗೊಂಡಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಹೀಗೆ 2 ಇಂಚ್ ಮೇಲೆ ತೊಗೊಂಡಿನಿ. ಮತ್ತು ಸ್ವಲ್ಪ ಒಳಗಡೆ 1/2 ಇಂಚ್, ಒಂದು 1/4 ಇಂಚಷ್ಟು ಒಳಗಡೆ ತೊಗೊಂಡಿದ್ದೀನಿ. ಬಿಕಾಸ್ ಅದು ಈ ಥರ ಪಾಟ್ ಶೇಪ್ ಥರ ಬರಲಿ ಅಂತಲೇ. ನೋಡಿ, ಇವಾಗ ಇದೆಲ್ಲನೂ 1 ಇಂಚ್ ಇದಕ್ಕೆ ಏನು ಮಾಡೋಣ, ನಾವು ಸ್ಟಿಚಿಂಗೋಸ್ಕರ 1 ಇಂಚ್ ತೊಗೊಳ್ಳೋಣ. ನೋಡಿ ಫ್ರೆಂಡ್ಸ್, 1 ಇಂಚ್ ತೊಗೊಂಡು ಪಕ್ಕಕ್ಕೆ ಮತ್ತೆ ಇನ್ನೊಂದು ಅದೇ ಥರ ಶೇಪ್ ಮಾಡಿದ್ದೀನಿ. ಇವಾಗ ಇಲ್ಲಿ ಸಹ ಇನ್ನೊಂದು ಶೇಪ್ ಬರಬೇಕು ಫ್ರೆಂಡ್ಸ್. ಆ್ಯಕ್ಚುಲಿ ನಮ್ಮದು ಇದು ಬಂದುಬಿಟ್ಟು ಇಲ್ಲಿ ಪರ್ಫೆಕ್ಟಾಗಿ ನೆಕ್ ಬರುತ್ತೆ. ಮತ್ತು ಇಲ್ಲಿ ಬಂದುಬಿಟ್ಟು ನೋಡಿ, ಈ ಥರ ಈ ಚಾಕ್ಲೇಟ್ ಶೇಪ್ ಬರುತ್ತಲ್ಲ ಫ್ರೆಂಡ್ಸ್, ನೋಡಿ ಹೀಗೆ ಆ ಶೇಪ್ ಇಲ್ಲಿ ಬರುತ್ತೆ. ಇಲ್ಲೊಂದೊಂದು ಮಣಿ ಕೂಡ ಬರುತ್ತೆ ನೋಡಿ, ಈ ಥರ. ಅದು ಮಾಡಿ ನೋಡಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಈ ಥರ. ಹಂಗಾದರೆ ಇದು ಕೂಡ ನಮ್ಮ ಕಟಿಂಗ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ನಮ್ಮದು ಡಿಸೈನಿಂಗ್ ಬರುತ್ತೆ. ಅದಕ್ಕಾಗಿ ಇದ್ರ ಪಕ್ಕ ಕೂಡ ಇನ್ನೊಂದು ನಮ್ಮ ಶೇಪ್ ಬರಲೇಬೇಕು. ಇದು ಕ್ಯಾನ್ವಾಸಲ್ಲಿ ಕಟ್ ಮಾಡೋವಂಥ ಡಿಸೈನ್. ನೋಡಿ, ಹೀಗೆ ನೋಡಿ. ಹಂಗಾದ್ರೆ ನಾವು ಎಷ್ಟು ಕಟ್ ಮಾಡಬೇಕು ಫ್ರೆಂಡ್ಸ್? ನೋಡಿ, ಇಲ್ಲಿಂದ ಹೀಗೆ ಮತ್ತು ಇದು ಇಷ್ಟು, ಇದೇನು ಬರುತ್ತೆ, ಇಲ್ಲಿ ಪ್ಯಾಚ್ ಬರುತ್ತೆ. ಇದು ಬಟ್ಟೆ ಮೇಲೆ ಸ್ಟಿಚ್ ಮಾಡೋವಾಗ ಬರುತ್ತೆ ನೋಡಿ. ಇದು ಇಷ್ಟು ಪ್ಯಾಚ್ ಬರುತ್ತೆ. ರೆಡಿ ನೆಕ್ ಬಂದು ಇದು ಬರುತ್ತೆ. ಇದು ಕ್ಯಾನ್ವಾಸ್ ಫೋಲ್ಡಿಂಗೋಸ್ಕರ. ಇವಾಗ ಇಷ್ಟು ಕಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಸೈಡ್ದು ಕ್ಯಾನ್ವಾಸ್ ಎಲ್ಲನೂ ಕಟ್ ಮಾಡಿದ್ದೀನಿ. ಇವಾಗ ನಾವು ಮಿಡಲ್ ನೆಕ್ ಕಟ್ ಮಾಡ್ಕೊಳ್ಳೋಣ. ಮಿಡಲ್ ನೆಕ್ ಕಟ್ ಮಾಡೋಕ್ಕೂ ಕೂಡ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಕ್ಯಾನ್ವಾಸ್ನ ನೀವು ಬಿಟ್ಟು ಕಟ್ ಮಾಡಿ. ಅಂದಾಗ ಇದು ಕ್ಯಾನ್ವಾಸ್ನ ಎಕ್ಸ್ಪೆಂಡ್ ಆಗಲ್ಲ. ಆಮೇಲೆ ಡೈರೆಕ್ಟ್ ಕೆಲವರು ಲೈನಿಂಗ್ ಮೇಲೆ ಕೂಡ ಕಟ್ ಮಾಡ್ತಾರೆ, ಬಟ್ ಲೈನಿಂಗ್ ಮೇಲೆ ಕಟ್ ಮಾಡಿ ಅಟ್ಯಾಚ್ ಮಾಡೋಕ್ಕೆ ತೊಂದರೆ ಆಗುತ್ತೆ. ಅದಕ್ಕಾಗಿ ನಾವು ಲೈನಿಂಗ್ ಎಲ್ಲನೂ ಅಟ್ಯಾಚ್ ಮಾಡಿದ್ದೀವಿ, ಆಮೇಲೆ ಕ್ಯಾನ್ವಾಸ್ ಕಟ್ ಮಾಡ್ತಾ ಇದ್ದೀವಿ. ಇವಾಗ ನೋಡಿ, ಇದನ್ನ ಡಿಸೈನ್ನ ಪಿಂಕ್ ಕಲರ್ ಡಿಸೈನ್ನ ನಾವು ಕಟ್ ಮಾಡ್ತಾ ಇದ್ದೀವಿ. ನೋಡಿ, ಹೀಗೆ ಇದು ಬಂದುಬಿಟ್ಟು ನಮ್ಮ ರೆಡಿ ನೆಕ್ ಇದೆ ಫ್ರೆಂಡ್ಸ್. ನೋಡಿ, ಹೀಗೆ ಈ ನೆಕ್ ಬರುತ್ತೆ, ಈ ಶೇಪ್ ನೆಕ್ ಬರುತ್ತೆ. ಮತ್ತು ಇವಾಗ ಏನು ಮಾಡೋಣ ನೋಡಿ, ಇಷ್ಟು ಪ್ಯಾಚ್ ಬರುತ್ತೆ ಇಲ್ಲಿ. ಈ ಪ್ಯಾಚ್ ಕೂಡ ನಾವು ಕಟ್ ಮಾಡ್ಕೊಂಡು ತಗೊಳ್ಳೋಣ. ಹೀಗೆ ನೋಡಿ ಫ್ರೆಂಡ್ಸ್, ಇವಾಗ
ಇದು ಈ ಥರ ನೋಡಿ ಹೀಗೆ. ಮತ್ತು ಈ ಪ್ಯಾಚ್ ಏನು ಬರುತ್ತಲ್ಲ ಇಲ್ಲಿ ಬರುತ್ತೆ, ಇಲ್ಲೆಲ್ಲನೂ ಚಾಕ್ಲೇಟ್ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ, ಅಕ್ಕಪಕ್ಕ ಎಲ್ಲನೂ ಪೈಪಿಂಗ್ ಇದೆ, ಅದು ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ನಾವೇನು ಮಾಡೋಣ, ಈ ಬಟ್ಟೆ ಏನಿದೆ ಅಲ್ವಾ ಇದು ಕಾಂಟ್ರಾಸ್ಟ್ ಬಂದುಬಿಟ್ಟು ಇದು ಇದೆ ಫ್ರೆಂಡ್ಸ್. ನೋಡಿ ಈ ಬಟ್ಟೆ ಕಾಂಟ್ರಾಸ್ಟ್ ಇದೆ ಇದಕ್ಕೆ. ಇವಾಗ ಈ ಬಟ್ಟೆ ಕಾಂಟ್ರಾಸ್ಟ್ ಇರೋದ್ರಿಂದ ಇದನ್ನ ಸ್ಲೀವ್ ಕೂಡ ಡಿಸೈನ್ ಮಾಡಬೇಕು. ಬಟ್ ಇದ್ರ ಬಾರ್ಡರ್ ಏನಿದೆ ಅಲ್ವಾ ಆ ಬಾರ್ಡ್ರಲ್ಲಿ ನಾವು ಡಿಸೈನ್ ಮಾಡೋಣ. ನೋಡಿ ಈ ಬಾರ್ಡರ್ ಇದೆ, ಈ ಬಾರ್ಡರ್ ಇಷ್ಟೆಲ್ಲನೂ ಇಲ್ಲಿ ಕೂತ್ಕೊಳ್ಳಲ್ಲ, ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಫೋಲ್ಡ್ ಮಾಡಿಬಿಟ್ಟು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಸೆಂಟರ್ ಸ್ಟಿಚ್ ಮಾಡ್ತೀನಿ. ಆಗ ಇಷ್ಟಾಗಲ ಇಲ್ಲಿ ನಾವು ಕ್ಯಾನ್ವಾಸನ್ನ ಇದ್ರ ಮೇಲೆ ಅಂಟಿಸ್ಬೋದು ಫ್ರೆಂಡ್ಸ್. ಇವಾಗ ಇಲ್ಲಿ ಕಟ್ ಮಾಡಿಬಿಟ್ಟು ನಾನು ಸೆಂಟರ್ ಕಟ್ ಮಾಡಿ ಈ ಎರಡೂ ಸ್ಟಿಚ್ ಮಾಡಿ ಈ ಕ್ಯಾನ್ವಾಸನ್ನ ಇದ್ರ ಮೇಲೆ ಪ್ರೆಸ್ ಮಾಡ್ತೀನಿ, ಐರನ್ ಮಾಡ್ಕೊಳ್ತೀನಿ. ಸೆಂಟರ್ ಕಟ್ ಮಾಡಿ ಜಾಯಿಂಟ್ ಮಾಡಿದ್ದೀನಿ. ಆಗ ಏನಿದು ಈ ಬಾರ್ಡರನ್ನು ಈ ಥರ ಇತ್ತು. ಇವಾಗ ಇದೇನು ಮಾಡೋಣ, ಇದ್ರ ಮೇಲೇ ಇದು ಸೀದಾ ಇದೆ ಅಲ್ವಾ, ಇದು ಉಲ್ಟಾ ಸೈಡ್ ಏನು ಮಾಡೋಣ ಫ್ರೆಂಡ್ಸ್, ಇಲ್ಲಿ ಕರೆಕ್ಟಾಗಿ ಸೆಂಟರ್ ಇಟ್ಕೊಂಡು ನಾವು ಇದನ್ನ ಕ್ಯಾನ್ವಾಸನ್ನು ಇದ್ರ ಮೇಲೆ ಐರನ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದು ಐರನ್ ಮಾಡಾಗಿದೆ. ಇವಾಗ ನಾವು ಪಕ್ಕದೆಲ್ಲನೂ ಬಟ್ಟೆನೂ ನೀಟಾಗೆ ಎಲ್ಲ ಕಟ್ ಮಾಡೋಣ. ಮತ್ತು ಇನ್ನು ಇಲ್ಲಿ 1/4 ಇಂಚು ಅರ್ಧ ಇಂಚ್ ಸ್ಟಿಚಿಂಗ್ಗೋಸ್ಕರ ಬಿಟ್ಟು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾವು ಇಲ್ಲೆಲ್ಲನೂ ಪೈಪಿಂಗ್ ಮಾಡಬೇಕು. ಅದಕ್ಕಾಗಿ ಜಸ್ಟ್ 1 ಪಾಯಿಂಟ್ ಅಷ್ಟೇ ಈ ಥರ ನೋಡಿ 1 ಪಾಯಿಂಟ್ ಬಿಟ್ಟು ಅಷ್ಟೇ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಹೀಗೆ ಫುಲ್ ಇದು ಎಲ್ಲನೂ ಹೀಗೇನೆ 1 ಪಾಯಿಂಟ್ ಅಷ್ಟೇ ಬಿಟ್ಟು ನಾವು ಕಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಆಲ್ ನಾವು ಕಟ್ ಮಾಡಾಗಿದೆ. ಇವಾಗ ಇದು ಕಾಂಟ್ರಾಸ್ಟ್ ಇದೆ ಅಲ್ವಾ ಫ್ರೆಂಡ್ಸ್. ನೋಡಿ ಇದು ಸೀರೆ ಬಟ್ಟೆ ಇದೇನೆ, ಇದಕ್ಕೇನು ಮಾಡೋಣ ನಾವು ಇಲ್ಲಿ ಪೈಪಿಂಗ್ ಮಾಡೋಣ. ಬಟ್ ಇದು ನನಗೆ ಬೇಕು. ಬಟ್ ಇದು ನೋಡಿ ಇದ್ರ ಬಾರ್ಡರ್ ಮಿಕ್ಕಿದೆ, ಈ ಬಾರ್ಡ್ರನ್ನೇ ಇದ್ರ ಮೇಲೆ ಇಲ್ಲಿ ಸೈಡ್ಗೆಲ್ಲನೂ ಪೈಪಿಂಗ್ ಮಾಡೋಣ. ನೋಡಿ ಇದು ನಾನು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಎಲ್ಲ ಪೀಸನ್ನು ಕ್ರಾಸಾಗಿ ಕಟ್ ಮಾಡಿ ಇವಾಗೆಲ್ಲ ಜಾಯಿಂಟ್ ಮಾಡ್ಬೋದು. ಏನಾದರೂ ನೀವು ಸ್ಲೀವ್ ಡಿಸೈನ್ ಮಾಡಲಿಲ್ಲ ಅಂತಂದರೆ ಇದೇ ಬಟ್ಟೆ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಬಟ್ ಇದಕ್ಕೆ ನಂಗೆ ಸ್ಲೀವ್ ಕೂಡ ಡಿಸೈನ್ ಮಾಡಬೇಕು, ಅದಕ್ಕಾಗಿ ಇದು ಸ್ಲೀವ್ ಬಟ್ಟೆ ರಿಸರ್ವ್ ಇಟ್ಟಿದ್ದೀನಿ. ಇವಾಗ ಈ ಬಾರ್ಡರ್ ನನ್ನ ಹತ್ರ ವೇಸ್ಟ್ ಇದೆ, ಅದಕ್ಕೆ ಇದರದೇ ನಾನು ಪೈಪ್ ನೋಡಿ ಫ್ರೆಂಡ್ ಹಿಂಗೆಲ್ಲನೂ ಒಂದಕ್ಕೊಂದೆಲ್ಲನೂ ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇದು ಕಾಂಟ್ರಾಸ್ಟು. ಇವಾಗ ಏನು ಮಾಡೋಣ ಫ್ರೆಂಡ್ಸ್, ಇದು ಒಂದು ಸೈಡ್ ಬಂದುಬಿಟ್ಟು ನೋಡಿ ಹೀಗೆ ಇದು ಆ್ಯಕ್ಚುಲಿ ಹೀಗೆ ಬರಬೇಕಲ್ವ, ನಾವು ಪೈಪಿಂಗ್ ಮಾಡೋವಾಗ ಹೀಗೆ ನೋಡ್ಕೊಂಡ್ಬಿಟ್ಟು ಇದನ್ನ ಹೀಗೆ ಮಾಡಿ ಈ ಥರ ಬರಬೇಕು. ಬಟ್ ನಾವು ಇಲ್ಲಿ ಎಷ್ಟು ಅಟ್ಯಾಚ್ ಮಾಡ್ತೀವಿ ಇದು ನಮ್ಗೆ ಗೊತ್ತಾಗಲ್ಲ, ಅದಕ್ಕಾಗಿ ಏನು ಮಾಡೋಣ, ಇದು ಹೀಗೆ ಉಲ್ಟಾ ಇಟ್ಕೊಳ್ಳೋಣ ಫ್ರೆಂಡ್ಸ್. ಉಲ್ಟಾ ಇಟ್ಕೊಂಡು ನೋಡಿ ಹೀಗೆ ಇವಾಗ ಜಸ್ಟ್ 1/4 ಇಂಚ್ ಬಿಟ್ಟು ಹೀಗೇನೆ ನಾವು ಏನು ಮಾಡೋಣ, ಇಲ್ಲಿ ಎಲ್ಲನೂ ಆಲ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಹೀಗೆ ಕರೆಕ್ಟಾಗಿ ನೋಡಿ ಕೆಳಗಡೆಯಿಂದ ಇದು ಸೀದಾ ಸೈಡ್ ಉಲ್ಟಾ, ಇದು ಸೀದಾ ಬಟ್ಟೆಗೆ ಸೀದಾ ಬಟ್ಟೆ ಇಟ್ಬಿಟ್ಟು ಕ್ರಾಸ್ ಪೀಸನ್ನು ಈ ಥರ ಜಸ್ಟ್ ಒಂದು ಸ್ವಲ್ಪ 1/4 ಇಂಚ್ ಬಿಟ್ಟು ನಾವು ಏನು ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಪೈಪಿಂಗು ನಾವು ಏನು ಮಾಡೋಣ ಈ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನಾನು 1 ಪಾಯಿಂಟ್ ಅಷ್ಟು ಬಿಟ್ಟು ನೋಡಿ ಹೀಗೆ 1/4 ಇಂಚಿಗಿನ್ನ ಕಮ್ಮಿನೂ ಈ ಥರ ಬಿಟ್ಬಿಟ್ಟು ಎಲ್ಲ ಕಡೆನೂ ಹೊಲಿಗೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ನೀವು ಪೆನ್ನಿಂದ ಕೂಡ ಮಾರ್ಕ್ ಮಾಡ್ಕೋಬೋದು. ನೋಡಿ ಇವಾಗ ಇದು ಉಲ್ಟಾ ಸೈಡ್ ಇದೆ ಅಲ್ವಾ, ಇವಾಗ ಇದು ಸೀದಾ ಸೈಡು. ಆಮೇಲೆ ನೋಡಿ ಇದು ಇವಾಗ ಸ್ವಲ್ಪ ಅಲ್ಲಿ ಈ ಥರ ನ್ಯಾಚ್ ಹಾಕೊಳ್ಳಿ ನೋಡಿ ಹೀಗೆ. ಬಿಕಾಸ್ ನಮ್ಮ ಪೈಪಿಂಗ್ ಚೆನ್ನಾಗಿ ಬರಬೇಕಂದ್ರೆ ಈ ಥರ ನ್ಯಾಚ್ ನಾವು ಹಾಕ್ಕೊಳ್ಳೇಬೇಕು. ನೋಡಿ ಹೀಗೆ ಈ ಕಾರ್ನರ್ಗೂ ಅಷ್ಟೇ ನೀಟಾಗೆ ಈ ಥರ ನ್ಯಾಚ್ ಹಾಕ್ಕೊಳ್ಳಿ. ಇವಾಗ ಏನು ಮಾಡೋಣ ಫ್ರೆಂಡ್ಸ್, ನೋಡಿ ಈ ಥರ ಇದು ಫೋಲ್ಡ್ ಮಾಡಿ ಕಚ್ಚೆ ಏನಿದೆ ಕಚ್ಚೆ ಕೆಳಗಡೆ ಹೋಗುತ್ತೆ, ನಾವಿನ್ನು ಫಿನಿಶಿಂಗ್ ಮಾಡಬೇಕು. ನೋಡಿ ಇದು ನಾವು ಎಷ್ಟು ಒಳಗಡೆ ಕ್ಯಾನ್ವಾಸ್ ಯೂಸ್ ಮಾಡಿದ್ದೀವಿ ಅಷ್ಟೇ ಏನು ಬರ್ತಾ ಇದೆ ಫ್ರೆಂಡ್ಸ್. ನೋಡಿ ಈ ಥರ ಪೈಪಿಂಗ್ ಬರ್ತದೆ. ಇಲ್ಲಿ ನಿಧಾನವಾಗಿ ಇದ್ರ ಪಕ್ಕನೇ ಇಲ್ಲಿ ಸ್ಟಿಚ್ ಹಾಕೊಳ್ಳಿ. ಇವಾಗ ಏನಾಗುತ್ತೆ, ಇದು ಕಚ್ಚೆ ಇದೆ ಅಲ್ವಾ, ನಾವು ಇದೇನು ಫಿನಿಶಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಈ ಕ್ಯಾನ್ವಾಸಲ್ಲಿ ಇನ್ನೂ ಡಿಸೈನ್ ಇದೆ, ನಾವು ತಿರುವಾಕಬೇಕು. ಅದಕ್ಕಾಗಿ ಇದು ಹೀಗೆ ಇದ್ರೂ ಪರವಾಗಿಲ್ಲ. ನೋಡಿ ಹೀಗೆ ಇಟ್ಕೊಂಡು ಇಲ್ಲೇನೆ ಕರೆಕ್ಟಾಗೆ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಸ್ಟಿಚ್ ಮಾಡಾಗಿದೆ. ಇದು ಕಚ್ಚಾ ಇದೆ, ಬಟ್ ಇರಲಿ, ಇದೇನು ಫಿನಿಶಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಹೀಗಾಯ್ತು ಇದು. ಇವಾಗ ಏನು ಮಾಡೋಣ ಫ್ರೆಂಡ್ಸ್, ನೋಡಿ ಇಲ್ಲಿ ಮಿಡಲ್ ಕರೆಕ್ಟಾಗಿ ನಮ್ಗೆ ಲೈನ್ ಇದೆ, ಬಿಕಾಸ್ ನಾನು ಇಲ್ಲೇ ಸ್ಟಿಚ್ ಹಾಕಿದ್ದು. ಇವಾಗ ಏನು ಮಾಡೋಣ, ನಮ್ಮ ಬ್ಲೌಸ್ ಏನಿದೆ ಅಲ್ವಾ ಫ್ರೆಂಡ್ಸ್, ಆ ಬ್ಲೌಸ್ ತೊಗೊಳ್ಳೋಣ. ಹೀಗೆ ಬ್ಲೌಸ್ ತೊಗೊಂಡು ಕರೆಕ್ಟಾಗಿ ಸೆಂಟರ್ ಏನು ಮಾಡೋಣ, ಒಂದು ಲೈನ್ ಗೀಟ್ ಹಾಕೋಣ ಫ್ರೆಂಡ್ಸ್, ಬಿಕಾಸ್ ನಮ್ಗೆ ಕರೆಕ್ಟಾಗಿ ಸೆಂಟರ್ ಬರಬೇಕು. ಇದು ಉಲ್ಟಾ ಕೂಡ ಮಾಡ್ಕೊಳ್ಳೋಣ ಮತ್ತು ಸೀದಾ ಕೂಡ ಮಾಡ್ಕೊಳ್ಳೋಣ. ಆ ಲೈನ್ ಗೀಟ್ ಹಾಕಿದಾಗ ನಮ್ಮ ಡಿಸೈನ್ ಇದ್ದರೆ ಕರೆಕ್ಟಾಗಿ ಸೆಂಟರ್ ಬರುತ್ತೆ. ನೋಡಿ ಹೀಗೆ ಏನು ಮಾಡೋಣ, ಲೈನ್ನ ನಾವು ಈ ಥರ ಗೀಟ್ ಹಾಕೋಣ. ಆಮೇಲೆ ಮಿಡಲ್ ನ್ಯಾಚ್ ಕೂಡ ಹಾಕೊಳ್ಳೋಣ ಫ್ರೆಂಡ್ಸ್. ನೋಡಿ ಹೀಗೆ ಹಾಕೊಂಡ್ಬಿಟ್ಟು ನೋಡಿ ಹೀಗೆ ಇವಾಗ ಏನು ಮಾಡೋಣ ಫ್ರೆಂಡ್ಸ್, ಈ ಕ್ಯಾನ್ವಾಸ್ ತೊಗೊಳ್ಳೋಣ. ನೋಡಿ ಹೀಗೆ ಉಲ್ಟಾ ಸೈಡ್ನ ಈ ಥರ ಇಟ್ಕೊಳ್ಳೋಣ. ನೋಡಿ ಹೀಗೆ ಉಲ್ಟಾ ಸೈಡ್ ಈ ಥರ ಇಟ್ಕೊಂಡು ಕರೆಕ್ಟಾಗಿ ಸೆಂಟರ್ ಏನಿದೆ ಅಲ್ವಾ ಫ್ರೆಂಡ್ಸ್, ಸೆಂಟರ್ ಏನು ಮಾಡೋಣ, ಒಂದು ಲೈನ್ ಹಾಕೊಳ್ಳೋಣ. ಬಿಕಾಸ್ ನಮ್ಮ ಕರೆಕ್ಟಾಗಿ ಸೆಂಟರ್ ಕುತ್ಕೋಬೇಕು, ನಮ್ಮ ಕ್ಯಾನ್ವಾಸ್ನ ಆ ಕಡೆ ಟರ್ನ್ ಆಗಬಾರ್ದು. ನೋಡಿ ಈ ಪಟ್ಟಿ ಬಿಡೋದ್ರಿಂದ ಏನಾಗುತ್ತೆ, ನಮ್ಮದು ಶೋಲ್ಡರ್ ಏನಾಗಲ್ಲ, ಎಕ್ಸ್ಪೆಂಡ್ ಆಗಲ್ಲ, ಮತ್ತು ಬಟ್ಟೆ ಕೂಡ ಎಕ್ಸ್ಪೆಂಡ್ ಆಗಲ್ಲ. ನಾವು ಇಲ್ಲಿ ಏನು ಕಟ್ ಮಾಡ್ತೀವಿ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ ಫ್ರೆಂಡ್ಸ್.
2 ಇಂಚ್ ಕತ್ತಿನ ಅಗಲ ತೊಗೊಂಡಿದ್ದು. ಈ ಪಟ್ಟಿ 2 ಇಂಚೇ ಇರುತ್ತೆ. ನಾವು ಇದು ಕಟ್ ಮಾಡಿಬಿಟ್ರೆ ಇದು ಪದೇ ಪದೇ ಅಗಲನ ನಾವು ಏನು ಮಾಡೋಣ, ಐರನ್ ಮಾಡ್ಕೊಳ್ಳೋವಾಗ ನಾವು ಲೆಕ್ಕ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಇದು ಎಕ್ಸ್ಪೆಂಡ್ ಆಗುತ್ತೆ ಇಲ್ಲದೆ ಇರುವಾಗ. ಅದಕ್ಕಾಗಿ ಇದ್ದಾಗ ಏನು ಮಾಡೋಣ, ಇನ್ನು ಯಾವಾಗ ನೆಕ್ ಕಟ್ ಮಾಡಿದಾಗ ಇಷ್ಟು ಪಟ್ಟಿ ನಿಮ್ಮ ಕತ್ತಿನ ಅಗಲ ಎಷ್ಟಿದೆ ಅಷ್ಟು ಪಟ್ಟಿ ಬಿಟ್ಟೇ ನೀವು ಡಿಸೈನ್ ಕಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ಆಮೇಲೆ ಈಸಿ ಕೂಡ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದ್ರ ಪಕ್ಕಕ್ಕೆ ನಾನು ಸ್ಟಿಚ್ ಹಾಕೊಂಡಿದ್ದೀನಿ. ಬ್ಯಾಕ್ ಸೈಡ್ ನೋಡಿ ಹೆಂಗೆ ಕಾಣುತ್ತೆ. ಹೀಗೆ ಇದು ಕತ್ತಿನಾಗಲ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, 2 ಇಂಚ್ ಆಯಿತು ಇಲ್ಲ. ಶೋಲ್ಡರ್ ಚೆಕ್ ಮಾಡ್ಕೊಳ್ಳಿ, 2 ಇಂಚ್ ಆಯಿತು ಇಲ್ಲ ಅಂತ. ನಿಮ್ಮ ಶೋಲ್ಡರ್ ಎಷ್ಟಿದೆ, ನಿಮ್ಮ ಕತ್ತಿನ ಆಗಲ ಎಷ್ಟಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಮಿಡಲ್ ಪಾಯಿಂಟ್ ಕರೆಕ್ಟಾಗಿ ಐತೆ ಇಲ್ಲ ಅಂತ ನೋಡಿ. ಅದ್ರ ಪಕ್ಕನೇ ನಾನು ಕ್ಯಾನ್ವಸ್ ಪಕ್ಕನೇ ಡಿಸೈನ್ ಹಾಕಿದ್ದೀನಿ ಅಲ್ಲ. ಇವಾಗ ಏನು ಮಾಡೋಣ, 1/4 ಇಂಚ್ ಬಿಟ್ಟು ನೋಡಿ ಫ್ರೆಂಡ್ಸ್, ಹೀಗೆ ಜಸ್ಟ್ 1/4 ಇಂಚ್ ಬಿಟ್ಟು ನೀವು ಬ್ಯಾಕಿಂದ ಆದರೆ ಕಟ್ ಮಾಡಿ, ಅದರ್ವೈಸ್ ಫ್ರಂಟಿಂದ ಆದರೆ ಕಟ್ ಮಾಡಿ. ನೋಡಿ ಹೀಗೆ 1/4 ಇಂಚ್ ಬಿಟ್ಟು ಎಲ್ಲ ಕಡೆಯೂ 1/4 ಇಂಚ್ ಬಿಟ್ಟು ನಾವು ಈ ಕ್ಯಾನ್ವಸನ್ನು ಕಟ್ ಮಾಡ್ಕೊಂಡು ತೊಗೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದನ್ನ ಎಲ್ಲನೂ ಕಟ್ ಮಾಡಿದ್ದೀನಿ. ನೋಡಿ 1/4 ಇಂಚ್ ಬಿಟ್ಟು ಕಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ಕೂಡ ನ್ಯಾಚ್ ಹಾಕ್ಕೊಳ್ಳಿ. ನೋಡಿ ಹೀಗೆ ಇದು ಕೂಡ ನೀಟಾಗಿ ಎಲ್ಲ ಕಡೆಯೂ ನ್ಯಾಚ್ ಹಾಕ್ಕೊಳ್ಳಿ. ಅಂದಾಗ ನಿಮ್ಮ ಕ್ಯಾನ್ವಸ್ ನೀಟಾಗಿ ಟರ್ನ್ ಆಗುತ್ತೆ ಮತ್ತು ಡಿಸೈನ್ ಕೂಡ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ನೋಡಿ ಕಾರ್ನರ್ಗಳು ಕೂಡ ನೀಟಾಗಿ ಕಟ್ ಮಾಡಿ ಹೀಗೆ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಏನು ಮಾಡೋಣ, ಇದನ್ನ ನಾವು ಹೀಗೆ ಬೀಳಿಸ್ಬಿಟ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಲೈನಿಂಗ್ ಇದೆಯಲ್ಲ ಅದ್ರ ಮೇಲೆ ಒಂದು ಹೊಲಿಗೆ ಹಾಕೋಣ. ಇದೇನು ತುಂಬ ಜಾಸ್ತಿ ಡಿಸೈನ್ ಇಲ್ಲದ ಕಾರಣ ಇದ್ರ ಮೇಲೆ ನೀಟಾಗಿ ಇಲ್ಲಿ ಬೀಳಿಸ್ಬಿಟ್ಟು ಹೊಲಿಗೆ ಫ್ರೆಂಡ್ಸ್, ಈ ಥರ ಬೀಳಿಸ್ಬಿಟ್ಟು ಹೊಲಿಗೆ ಹಾಕಿದ್ದೀನಿ. ಈ ಥರ ಬೀಳಿಸ್ಬಿಟ್ಟು ಹೊಲಿಗೆ ಹಾಕೋದ್ರಿಂದ ಡಿಸೈನ್ ಟಕ್ಕಂತ ತಿರುಗುತ್ತೆ. ನೋಡಿ ಹೀಗೆ ಬೇಗ ಇದು ಆಗುತ್ತೆ ಮತ್ತು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನೀವು ಬೇಕಾದರೆ ಇಷ್ಟೇ ಡಿಸೈನ್ ಕೂಡ ಇಟ್ಕೋಬೋದು ಫ್ರೆಂಡ್ಸ್. ನೋಡಿ ಹೀಗೆ ಇಷ್ಟು ಡಿಸೈನ್ ಇಟ್ಕೋಬೋದು. ನೋಡಿ ಇವಾಗ ಏನಾಯಿತು, ಈ ಡಿಸೈನ್ ಹೀಗಾಯಿತು ಫ್ರೆಂಡ್ಸ್. ನೋಡಿ ಇವಾಗ ಏನು ಮಾಡೋಣ, ಹೀಗೆ ನೀವು ಬೇಕಾದರೆ ಇಲ್ಲೊಂದು ಹೊಲಿಗೆ ಹಾಕ್ಬೋದು, ಬಟ್ ಹಾಕದೇ ಇದ್ರೂ ಪರವಾಗಿಲ್ಲ. ನಾವು ಆಲ್ರೆಡಿ ಬೀಳಿಸ್ಬಿಟ್ಟು ಹಾಕಿದ್ದೀವಿ. ಇದು ಲಾಕ್ ಮಾಡೋಣ. ನೋಡಿ ಕಚ್ಚೆ ಏನಾಯಿತು ಎಲ್ಲ ಫ್ರೆಂಡ್ಸ್, ಕೆಳಗಡೆ ಹೋಯಿತು. ನೋಡಿ ಹೀಗೆ ಇವಾಗ ಏನು ಮಾಡೋಣ, ಇದ್ರ ಮೇಲೆ ಒಂದು ಸ್ಟಿಚ್ ಹಾಕೋಣ. ಸ್ಟಿಚ್ ಹಾಕಾದ್ಮೇಲೆ ಈ ಡಿಸೈನ್ ಈ ಥರ ಆಯಿತು. ನೋಡಿ ಬಾರ್ಡರ್ ಬಟ್ಟೆನೇ ತೆಗೆದುಬಿಟ್ಟು ನಾವು ಇಲ್ಲಿ ಡಿಸೈನ್ ಮಾಡಿದ್ದೀವಿ. ನೀವು ಬೇಕಾದ್ರೆ ಈ ಥರನೂ ಇಡ್ಬೋದು. ಇಲ್ಲಿ ಒಂದು ಡೋರಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀಟಾಗಿ ಹ್ಯಾಂಗಿಂಗ್ಸ್ ಹಾಕ್ಬಿಟ್ರೆ ಗ್ರ್ಯಾಂಡಾಗೆ ಲುಕ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ಬ್ಯಾಕ್ ಸೈಡ್ ಏನಾಯಿತು, ಈ ಥರ ಆಯಿತು. ಇವಾಗ ನಮ್ಮದು ಇನ್ನೂ ಒಂದು ಇಲ್ಲಿ ನೋಡಿ ಫ್ರೆಂಡ್ಸ್, ಇನ್ನೊಂದು ಪ್ಯಾಚ್ ಇದೆ ಈ ಥರ. ನೋಡಿ ಇಲ್ಲಿ ಬಂದುಬಿಟ್ಟು ಆ್ಯಕ್ಚುಲಿ ನಮ್ಮ ನೆಕ್ ಬಂದು ಇಲ್ಲಿ ಗಂಟ ಇದೆ, ಬಟ್ ಇಲ್ಲಿಂದ ಇಲ್ಲಿ ಗಂಟ ನೀವು ಬೇರೆ ಪೀಸ್ ತೊಗೊಂಡು ಇಲ್ಲಿ ಪ್ಯಾಚ್ ಕೂಡ ಹಾಕ್ಬೋದು. ಅದು ಒಂಥರ ಡಿಸೈನ್ ಆಗುತ್ತೆ. ಬಟ್ ಇಲ್ಲೇ ನಾವೇನು ಮಾಡ್ತಾಯಿದ್ವಿ, ಚಾಕ್ಲೇಟ್ ಡಿಸೈನ್ ಥರ ಮಾಡ್ತಾಯಿದ್ವಿ. ನೋಡೋಣ ಅದು ಯಾವ ಥರ ಮಾಡೋಣ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕಾಗಿ ನಾನು ಈ ಪ್ಲೇನ್ ಬಟ್ಟೆ ತೊಗೊಂಡಿದ್ದೀನಿ. ಮೀನ್ಸ್ ಈ ಸೀರೆ ಬಟ್ಟೆ ತೊಗೊಂಡು ನೀವು ಕಾಂಟ್ರಾಸ್ಟ್ ಕೂಡ ತೊಗೋಬೋದು. ಇದು ತೊಗೊಂಡ್ಬಿಟ್ಟು ಒಂದು 2.5 ಇಂಚ್ ಅಷ್ಟು ಅಗಲ, ನೋಡಿ 2.5 ಇಂಚ್ ಅಷ್ಟು ಅಗಲ ನೀವು ಕ್ರಾಸ್ ಪೀಸು ತೊಗೋಬೋದು ಮತ್ತು ಸ್ಟ್ರೇಟ್ ಪೀಸು ತೊಗೋಬೋದು. ಇವಾಗ ನಾನು ಇಲ್ಲಿ ಕ್ರಾಸ್ ಪೀಸ್ ತೊಗೊಳ್ತೀನಿ. ಕ್ರಾಸ್ ಪೀಸ್ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ಅಷ್ಟು ಅಗಲ ಕ್ರಾಸ್ ಪೀಸನ್ನು ನಾವು ಕಟ್ ಮಾಡೋಣ. ನೋಡಿ ಹೀಗೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ 2.5 ಇಂದ 3 ಇಂಚು. ನೋಡಿ ನಾನು 2.5 ಕರೆಕ್ಟಾಗಿ ತೊಗೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ನೀವು ಪೆನ್ಸಿಲಿಂದ ಮಾರ್ಕ್ ಮಾಡಿ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಈ ಥರ 2 ಪೀಸ್ ಆದರೆ ಸಾಕು. ನೋಡಿ ಹೀಗೆ ಇವಾಗ ಏನು ಮಾಡೋಣ, ಇದನ್ನು ನಾವು ಈ ಥರ ಫೋಲ್ಡ್ ಮಾಡಿಬಿಟ್ಟು ನೋಡಿ ಇದು ಪಕ್ಕಕ್ಕೆ ಇಲ್ಲಿ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಹೀಗೆ ಫ್ರೆಂಡ್ಸ್, ಈ ಪಟ್ಟಿನ ನಾನು ಈ ಕ್ರಾಸ್ ಇದೆ ಆ್ಯಕ್ಚುಲಿ, ಇದನ್ನ ನಾನು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡೋಣ, ನಾವು ಡೋರಿ ತೆಗಿತೀವಲ್ಲ ಆ ಥರ ಇದನ್ನ ನಾವು ಉಲ್ಟಾ ಮಾಡೋಣ ಫ್ರೆಂಡ್ಸ್. ಸ್ಕ್ರೂ ಡ್ರೈವರ್ ತೊಗೊಂಡ್ಬಿಟ್ಟು ಅದರ್ವೈಸ್ ಬೇರೆದೇ ಯಾವುದು ಉಲ್ಟಾ ಮಾಡೋದು. ನೋಡಿ ಹೀಗೆ ಇದನ್ನ ಸ್ವಲ್ಪ ಹೀಗೆ ಇದರೊಳಗಡೆ ಸೇರಿಸ್ಬಿಟ್ಟು ನೋಡಿ ಈ ಕಡೆ ತೆಗೆದ್ರೆ ಇದು ಪಾಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಹೀಗೆ ನೋಡಿ ಫ್ರೆಂಡ್ಸ್. ಹೀಗೆ ಇವಾಗ ಈ ಪೀಸ್ ಏನಿದೆ ಅಲ್ವಾ ಫ್ರೆಂಡ್ಸ್, ನೋಡಿ ಇದೇ ಸೇಮನ್ನು ನಾವು ನೋಡಿ ಮೇಲ್ಗಡೆ ಒಂದು ಸ್ವಲ್ಪ ಬಟ್ಟೆ ಮತ್ತು ಕೆಳಗಡೆ ಒಂದು ಸ್ವಲ್ಪ ಬಟ್ಟೆ ನೋಡಿ ಇಷ್ಟು ಉದ್ದ ನೋಡಿ ಹೀಗೆ ನೋಡಿ ನಾವು ಕ್ರಾಸ್ ಪೀಸ್ ತೊಗೊಂಡಿದ್ದಲ್ವಾ. ಕ್ರಾಸ್ ಪೀಸ್ ತೊಗೊಂಡ್ರೆ ಈ ಚಾಕ್ಲೇಟ್ಸ್ ಥರ ಏನಿದೆ ಅಲ್ವಾ ಅದು ಚೆನ್ನಾಗಿ ಬರುತ್ತೆ. ನೀವು ಸ್ಟ್ರೇಟ್ ಕೂಡ ತೊಗೋಬೋದು. ಸ್ಟ್ರೇಟನ್ನು ನೀವು ಫಸ್ಟ್ ತೊಗೊಂಡ್ಬಿಟ್ಟು ಮೀನ್ಸ್ ಸ್ಟ್ರೇಟ್ ಬಟ್ಟೆನೇ ಕಟ್ ಮಾಡಿ ಈ ಥರ ಉಲ್ಟಾ ಕೂಡ ಮಾಡ್ಬೋದು. ಬಟ್ ನಾನು ಕ್ರಾಸಾಗಿ ತೊಗೊಂಡಿದ್ದೀನಿ. ನೋಡಿ ಈ ಥರ ಇಷ್ಟು ನೋಡಿ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಸ್ಟ್ರೇಟ್ ಮಾಡ್ಕೊಂಡು ತೊಗೊಳ್ಳೋಣ ಒಂದು ಪೀಸನ್ನು. ನೋಡಿ ಹೀಗೆ ನೋಡಿ ಮೇಲ್ಗಡೆ ಸ್ವಲ್ಪ ಬಟ್ಟೆ ಮತ್ತು ಕೆಳಗಡೆ ಸ್ಟಿಚಿಂಗ್ ಸ್ವಲ್ಪ ಮೀನ್ಸ್ 2 ಇಂಚಷ್ಟು ಚಾಕ್ಲೇಟ್ಸ್ಗಳನ್ನ ಇಲ್ಲಿ ಬರಬೇಕು. ನೋಡಿ ಎಷ್ಟು ಬರುತ್ತೆ ಸುಮ್ಮನೆ ಅಂದಾಜಿಗೆ 1 2 3 4 5 5 5 10 ಬಂದರೆ ಸಾಕು ಫ್ರೆಂಡ್ಸ್. ಇದರಲ್ಲಿ ನಾವು 2 ಇಂಚಷ್ಟು ಈ ಥರ ಕಟ್ ಮಾಡ್ಕೊಂಡು ಹೋಗೋಣ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲನೂ ಇಟ್ಕೊಂಡು ನೋಡಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು
ಈ ಥರ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ ಇವಾಗ ಇದೇ ಕ್ಯಾನ್ವಾಸ್ ಪೇಪರನ್ನು ನಾನು ತೊಗೊಂಡ್ಬಿಟ್ಟು ಸ್ವಲ್ಪ ನ್ಯೂಸ್ ಪೇಪರ್ ತೊಗೊಳ್ತೀನಿ. ನ್ಯೂಸ್ ಪೇಪರ್ ತೊಗೊಂಡ್ಬಿಟ್ಟು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ತೀನಿ. ಹೀಗೆ ಫೋಲ್ಡ್ ಮಾಡಿಕೊಂಡು ನೋಡಿ ಇದು ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಇವಾಗ ಇದೇನೇ ನಾವೇನು ಮಾಡೋಣ, ಕ್ಯಾನ್ವಾಸ್ ಮೇಲೆ ಪೇಪರ್ ಮೇಲೆ ಡ್ರಾ ಮಾಡ್ಕೊಂಡು ತೊಗೊಳ್ಳೋಣ. ನೋಡಿ ಹೀಗೆ ನೋಡಿ ಫ್ರೆಂಡ್ಸ್, ಇದನ್ನೇ ಇದು ಹೆಂಗಿದೆ ಅಲ್ವಾ, ಹೀಗೇನೆ ನಾವೇನು ಮಾಡೋಣ, ಡ್ರಾ ಮಾಡ್ಕೊಂಡು ಹೋಗೋಣ. ನೋಡಿ ಈ ಥರ ಡ್ರಾ ಮಾಡ್ಕೊಂಡು ತೊಗೊಂಡಿದ್ದೀನಿ. ಮಾಡ್ಕೊಂಡು ಆದಮೇಲೆ ನೋಡಿ ಫ್ರೆಂಡ್ಸ್, ಇದು ಸ್ಟಿಚಿಂಗೋಸ್ಕರ ಸ್ವಲ್ಪ ತೊಗೊಳ್ಳೋಣ ಈ ಥರ. ಮತ್ತು ಇವಾಗ ಇದು ಸ್ಟಿಚಿಂಗೋಸ್ಕರ ಈ ಕಡೆ ಇದು ಇಲ್ಲಿ ಎಂಡಿದೆ, ಮತ್ತು ಇದಕ್ಕೂ ಸಹ ಸ್ಟಿಚಿಂಗೋಸ್ಕರ ಸ್ವಲ್ಪ ನೋಡಿ ಹಾಫ್ ಇಂಚ್ ನೋಡಿ. ಇಲ್ಲೇನು ತೊಗೋದು ಬೇಡ, ಇಲ್ಲಿ ನೆಕ್ ಬರುತ್ತೆ, ಬಟ್ ಕೆಳಗಡೆ ಮಾತ್ರ ಸ್ಟಿಚಿಂಗೋಸ್ಕರ ಇಷ್ಟು ತೊಗೊಳ್ಳೇಬೇಕು ನಾವು. ಇವಾಗ ಇದನ್ನ ಏನು ಮಾಡೋಣ, ನಾವು ಕಟ್ ಮಾಡೋಣ. ನೋಡಿ ಹೀಗೆ ಮೇಲ್ಗಡೆ ನಾನು ಯಾವ ಎಕ್ಸ್ಟ್ರಾ ತೊಗೊಂಡಿಲ್ಲ, ಸೈಡ್ ಮಾತ್ರ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಮತ್ತು ಡೌನಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಹೀಗೆ ತೊಗೊಂಡು ನೋಡಿ ಪೇಪರ್ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಹೀಗೆ ನೋಡಿ ಫ್ರೆಂಡ್ಸ್, ಇದು ಮತ್ತು ಇದು ನೋಡಿ ಸೆಂಟ್ರ್ ಕರೆಕ್ಟಾಗಿ ಬರಬೇಕು. ನೋಡಿ ಇವಾಗ ಈ ಡಿಸೈನ್ ಈಗ ಬರ್ತಾ ಇದೆ, ಮತ್ತು ಅಕ್ಕಪಕ್ಕ ಸ್ಟಿಚಿಂಗ್ ಇದೆ. ಮೇಲ್ಗಡೆ ಈಗ ಬಟ್ಟೆ ಇಲ್ಲ, ಕೆಳಗಡೆ ಮಾತ್ರ ಇದೆ ಎಕ್ಸ್ಟ್ರಾ. ಇವಾಗ ಏನು ಮಾಡೋಣ, ಈ ಚಾಕ್ಲೇಟ್ಸ್ ಏನು ತೊಗೊಂಡಿದ್ದೀವಲ್ಲ ಫ್ರೆಂಡ್ಸ್, ನೀವು ಮುಂಚೆನೇ ಬೇಕಾದರೆ ಈ ಥರ ಫೋಲ್ಡ್ ಮಾಡಿ ನೋಡಿ, ಹೀಗಿದೆ ಅಲ್ವಾ, ಇದೇ ಥರ ಇದು ಸೆಂಟ್ರ್ ಈ ಥರ ಫೋಲ್ಡ್ ಮಾಡಿಬಿಟ್ಟು ಸುತ್ತಿ ನೀವು ರೆಡಿ ಮಾಡ್ಕೊಂಡು ತೊಗೋಬೋದು ಫ್ರೆಂಡ್ಸ್. ಅದರ್ವೈಸ್ ನೀವು ಇಲ್ಲಿ ಇಟ್ಬಿಟ್ಟು ಆಮೇಲೆ ಫಿನಿಶಿಂಗ್ ಆದಮೇಲೆ ಎರಡೂ ಟಚ್ ಮಾಡಿ ಕೂಡ ಮಾಡ್ಕೋಬೋದು. ಇವಾಗ ಏನು ಮಾಡೋಣ, ನಾವು ಫಸ್ಟ್ ಇದೆಲ್ಲನೂ ಈ ಥರ ಸುತ್ಕೊಂಡ್ಬಿಟ್ಟು ಡಿಸೈನನ್ನು ರೆಡಿ ಮಾಡ್ಕೊಂಡು ತೊಗೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡಿದ್ದೀವಲ್ಲ, ಇದೇನೇ ಕರೆಕ್ಟಾಗಿ ಸೆಂಟ್ರಾಗಿ ಎರಡು ಥರ ಈ ಥರ ಫೋಲ್ಡ್ ಮಾಡಿ ನೋಡಿ, ಈ ಥರ ಇಲ್ಲಿ ನೋಡಿ ಹೀಗೆ ಹೀಗೆ ಮತ್ತು ಹೀಗೆ ಈಗ ತೊಗೊಂಡ್ಬಿಟ್ಟು ಇಲ್ಲಿ ಸೂಜನ ಚುಚ್ಚಿ ನೋಡಿ ಹೀಗೆ ಮಾಡಿಬಿಟ್ಟು ನೋಡಿ ಹೀಗೆ ಒಂದು ಗಂಟು ಹಾಕಿ, ಗಂಟು ಹಾಕಾದ್ಮೇಲೆ ಇದೊಂದು ಮಣಿ ತೊಗೊಳ್ಳಿ. ಮಣಿ ತೊಗೊಂಡು ಕೂಡ ಇಲ್ಲಿ ಸೆಂಟರಾಗಿ ಕರೆಕ್ಟಾಗಿ ಪೋಣಿಸಿ ಅದು ಸೆಂಟರಾಗಿ ಬರೋ ರೀತಿಯಲ್ಲಿ ಇಟ್ಕೊಳ್ಳಿ. ನೋಡಿ ಹೀಗೆ ಇಟ್ಕೊಂಡು ನೋಡಿ ಅದ್ರ ಒಳಗಡೆ ಚುಚ್ಚಿ ನೋಡಿ ಹೀಗೆ, ಮತ್ತು ಇನ್ನು ಪುನಃ ಆ ಕಡೆ ತೊಗೊಳ್ಳಿ, ಮತ್ತು ಇನ್ನೊಂದೆರಡು ಸತಿ ಇಲ್ಲೇನೆ ಚುಚ್ಚಿ ಮತ್ತು ಕೆಳಗಡೆ ಗಂಟು ಹಾಕಿ ನೋಡಿ. ಈ ಎಲ್ಲನೂ ಇದೇ ಥರ ನಾನು ಮಾಡ್ಕೊಂಡು ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನ ಕ್ಯಾನ್ವಾಸ್ ಇಟ್ಕೊಂಡ್ಬಿಟ್ಟು ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಇನ್ನೊಂಚೂರು ಇದಕ್ಕೇನೆ ಡಾರ್ಕ್ ಮಾಡ್ಕೊಳ್ಳೋಣ, ಮತ್ತು ಇದೇ ಸೈಡನ್ನು ಈ ಕಡೆನೂ ಪ್ರಿಂಟ್ ಹಾಕೊಳ್ಳೋಣ. ನೋಡಿ ಹೀಗೆ ಇವಾಗ ಇದೇನಿದೆ ಕರೆಕ್ಟಾಗಿ ನಮ್ಮದು ಪ್ಯಾಚ್ ಇದೆ, ಮತ್ತು ಇಷ್ಟು ಬಂದುಬಿಟ್ಟು ಸ್ಟಿಚಿಂಗ್ ಇದೆ. ನೋಡಿ ಇಷ್ಟ ಆದಮೇಲೆ ಫ್ರೆಂಡ್ಸ್ ಕರೆಕ್ಟಾಗಿ ಇದ್ರ ಸೆಂಟರ್ ಒಂದು ಲೈನ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ಬಿಕಾಸ್ ಆ ಚಾಕ್ಲೇಟ್ಸ್ನ ನಾವು ಏನು ಇಡ್ತೀವಲ್ವ ಆ ಕರೆಕ್ಟಾಗಿ ಸೆಂಟರ್ ಬರಬೇಕು. ನೋಡಿ ಹೀಗೆ ನೋಡಿ ಈ ಥರ ಕರೆಕ್ಟಾಗಿ ಒಂದು ಸೆಂಟರ್ನ ಮತ್ತೆ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಹೀಗೆ. ಇವಾಗ ಇದೇನು ರೆಡಿ ಮಾಡಿದ್ದೀವಲ್ವ, ಇವಾಗ ಎಲ್ಲನೂ ಇದು ಕರೆಕ್ಟಾಗಿ ನೋಡಿ ಹೀಗೆ, ಇಲ್ಲಿ ಬಟ್ಟೆ ಬಿಡದೆ ಇದ್ರೂ ಪರವಾಗಿಲ್ಲ. ನೋಡಿ ಇದು ಸೆಂಟರ್ ಕರೆಕ್ಟಾಗಿ ಬರಲಿ. ನೋಡಿ ಹೀಗೆ ಇವೆಲ್ಲನೂ ಜೋಡಿಸ್ಕೊಂಡು ಹೋಗೋಣ. ನೋಡಿ ಈ ಥರ ಹೀಗೆ ಇವೆಲ್ಲನೂ ಈ ಥರ ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಂಡು ಹೋಗೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇದ್ರ ಮೇಲೆ ಹೀಗೇನೆ ಇಟ್ಕೊಂಡು ನೋಡಿ ಈ ಮಿಡಲ್ ಪಾಯಿಂಟ್ ಮೇಲೇ ಈ ಬೀಡ್ಸ್ ಬರಬೇಕು, ಆ ರೀತಿಯಲ್ಲೇ ನಾನು ಇದೆಲ್ಲನೂ ಜಾಯಿಂಟ್ ಹಾಕೊಂಡಿದ್ದೀನಿ. ಮತ್ತು ಇದೇನಿದೆ ಅಲ್ವಾ ಎಕ್ಸ್ಟ್ರಾ ನಾವೇನು ಮಾಡೋಣ, ಇದು ಕಟ್ ಮಾಡೋಣ ಫ್ರೆಂಡ್ಸ್. ಇದು ಪೇಪರ್ ಮೇಲೇ ಸ್ಟಿಚ್ ಹಾಕ್ಕೋಬೇಕು, ಬಿಕಾಸ್ ಅಲ್ಲಿ ನಾವು ಕರೆಕ್ಟಾಗಿ ಅಳತೆ ನಮ್ಗೆ ಸಿಗಬೇಕಂದ್ರೆ ಈ ಥರ ಪೇಪರ್ ಮೇಲೇ ಸ್ಟಿಚ್ ಹಾಕ್ಕೊಂಡು ಅಲ್ಲಿ ಇಟ್ಟರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಇದಕ್ಕೆಲ್ಲನೂ ಇಲ್ಲಿ ಪೈಪಿಂಗ್ ಕೂಡ ಮಾಡಬೇಕು ಫ್ರೆಂಡ್ಸ್. ನಾನು ಆ ಪೈಪಿಂಗ್ನು ಮಾಡಬೇಕಾದ್ರೆ ನೀಟಾಗಿ ಬರಬೇಕಾದ್ರೆ ನಾವು ಪೇಪರ್ ಮೇಲೆ ಸ್ಟಿಚ್ ಹಾಕೋಬೇಕು. ನೋಡಿ ಇವಾಗ ಇಲ್ಲೇನಿದೆಯಲ್ಲ, ನಾನು ಇಷ್ಟೆಲ್ಲನೂ ಎಕ್ಸ್ಟ್ರಾ ಇರೋನ ನಾನು ಒಂದು ಸ್ವಲ್ಪನೂ ಬಿಡದೇನೆ ಕಟ್ ಮಾಡಿದ್ದೀನಿ. ಇವಾಗ ಏನು ಮಾಡೋಣ ಫ್ರೆಂಡ್ಸ್, ಇಲ್ಲಿ ಇದೆ ಅಲ್ವಾ ಇಷ್ಟು, ಇಲ್ಲಿ ಕೂಡ ಒಂದೊಂದು ಸ್ಟಿಚ್ ಹಾಕೊಂಡ್ಬಿಡೋಣ. ಈ ಥರ ಸ್ಟಿಚ್ ಹಾಕೊಂಡ್ಬಿಡೋಣ ಫ್ರೆಂಡ್ಸ್. ಇದು ಕೂಡ ಈ ಥರ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಮತ್ತು ಕೆಳಗಡೆ ಒಂಚೂರು ಎಕ್ಸ್ಟ್ರಾ ಏನಾದರೂ ಇದ್ದರೆ ನೀವು ಕೂಡ ಕಟ್ ಮಾಡ್ಕೊಳ್ಳಿ. ಇವಾಗ ನಾನು ಕರೆಕ್ಟಾಗಿದೆ, ಅದಕ್ಕೆ ನಾನು ಏನು ಕಟ್ ಮಾಡ್ಕೊತಿಲ್ಲ. ನೋಡಿ ಇಲ್ಲೊಂದು ಎಕ್ಸ್ಟ್ರಾ ಮಾತ್ರ ಇದೆ, ಇದನ್ನ ಕಟ್ ಮಾಡ್ಕೊಳ್ತೀನಿ ಹೀಗೆ. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಎಂಡಿದೆ, ಇಲ್ಲಿ ಎಂಡಿದೆ, ಮತ್ತು ಇದು ಎಂಡಿದೆ. ನೋಡಿ ಹೀಗೆ ಈ ಸೆಂಟರ್ ಹೀಗಲ್ವಾ. ಇವಾಗ ನಾನೇನು ಮಾಡ್ತೀನಿ, ಇಲ್ಲಿ ನಮ್ಮದು ಪೀಸ್ದೇನು ಪೈಪಿಂಗ್ ಇತ್ತಲ್ವ, ಈ ಪೈಪಿಂಗನ್ನು ನಾನು ಇಲ್ಲಿ ಮಾಡ್ತೀನಿ. ಇಲ್ಲಿ ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಮಾಡ್ತೀನಿ. ಕ್ರಾಸ್ ಪೀಸನ್ನು ತೊಗೊಳ್ತೀನಿ, ತೊಗೊಂಡ್ಬಿಟ್ಟು ಪೈಪಿಂಗ್ ಯಾವ ರೀತಿ ಮಾಡೋಣ ನೋಡೋಣ ಫ್ರೆಂಡ್ಸ್. ಈ ಥರ ಕ್ರಾಸ್ ಪೀಸನ್ನು ತೊಗೊಂಡ್ಬಿಟ್ಟು ನಾನು ಜಾಯಿಂಟ್ ಹಾಕಿದ್ದೀನಿ. ಇವಾಗ ಏನು ಮಾಡೋಣ, ಒಂದು ಸೈಡ್ ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ ಹಾಕೋಣ ಫ್ರೆಂಡ್ಸ್. ಈ ಪೈಪಿಂಗ್ ಬೇರೆ ರೀತಿ, ಅದಕ್ಕಾಗಿ ಏನು ಮಾಡೋಣ, ಇದು ಒಂದು ಸೈಡ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಣ. ನೋಡಿ ಫ್ರೆಂಡ್ಸ್, ಕ್ರಾಸ್ ಪೀಸ್ ತೊಗೊಂಡ್ಬಿಟ್ಟು ಒಂದು ಸೈಡನ್ನು ನಾನು ಫೋಲ್ಡ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ನಾವು ಇಲ್ಲಿ ಈ ಥರ ಫಿಕ್ಸ್ ಮಾಡಿಕೊಂಡು ಪೈಪಿಂಗ್ ಥರ ಮಾಡೋಣ. ಇವಾಗ ನೋಡಿ ಹೀಗೇ 1/4 ಇಂಚಷ್ಟು ನಮ್ಗೆ ಗೊತ್ತಾಗಲ್ಲಲ್ವ, ಅದಕ್ಕಾಗಿ ಏನು ಮಾಡೋಣ, ಹೀಗೆ ಬ್ಯಾಕ್ ಸೈಡಿಂದನೇ ಈ ಥರ ನೋಡಿ ಹೀಗೆ ಬ್ಯಾಕ್ ಸೈಡಿಂದ
ನಾವು ಆವಾಗಲೇ ಹೆಂಗೆ ಹಾಕಿದ್ವಲ್ವ ಪೈಪಿಂಗ್ ಹಂಗೆ ಹಾಕೋಣ ನೋಡಿ. ಕರೆಕ್ಟಾಗಿ ಸ್ಟಿಚಿಂಗ್ ಇದರಲ್ಲೇ ಎಲ್ಲನೂ ಈ ಬಟ್ಟೆ ಎಲ್ಲನೂ ಸಿಗಬೇಕು ಆ ರೀತಿಯಲ್ಲಿ ನೋಡಿ ಇಲ್ಲಿ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟಿಚ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದನ್ನೇ ಏನು ಮಾಡೋಣ, ಹೀಗೆ ಫೋಲ್ಡ್ ಮಾಡಿ ನೋಡಿ ಈ ಥರ ಪೈಪಿಂಗಲ್ಲಿ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಕೆಳಗಡೆನೂ ಫಿನಿಶಿಂಗ್ ಬರುತ್ತೆ, ಮೇಲ್ಗಡೆನೂ ಫಿನಿಶಿಂಗ್ ಬರುತ್ತೆ. ಈ ರೀತಿ ಇದೆಲ್ಲನೂ ನೀಟಾಗಿ ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಪೈಪಿಂಗ್ ಮಾಡಿದ್ದೀನಿ. ಇವಾಗ ಇಲ್ಲಿ ನಮ್ದು ಎಂಡಿದೆ, ಈ ಕ್ಯಾನ್ವಾಸ್ ಏನಿದೆ ಅಲ್ವಾ ಅಷ್ಟು ನಾವು ಅಲ್ಲಿ ಹಾಕಬೇಕಲ್ವಾ. ಇವಾಗ ಇದನ್ನೇ ಎತ್ಬಿಟ್ಟು ಈ ಕೆಳಗಡೆ ಇರೋಣ. ನೋಡಿ ಇಲ್ಲಿದೆ ಎಂಡಿದೆ ಇಲ್ಲಿ, ಮತ್ತು ಇದು ಹೀಗೆ ನೋಡಿ ಆ ಪೇಪರ್ ಮೇಲೇ ನಾವು ಈ ಥರ ಇಟ್ಬಿಟ್ಟು ಸ್ಟಿಚ್ ಹಾಕೋಬೇಕು. ನೋಡಿ ಇಲ್ಲೊಂದು ಪಿನ್ ಹಾಕೊಳ್ಳಿ. ನೋಡಿ ಹೀಗೆ ಫ್ರೆಂಡ್ಸ್, ಈ ಥರ ಇಲ್ಲಿ ನಾನು ಇವಾಗ ಪಿನ್ನನ್ನು ಹಾಕಿದ್ದೀನಿ. ಇವಾಗ ಇದ್ರ ಮೇಲೇ ನಾವೇನು ಮಾಡೋಣ, ಸ್ಟಿಚಿಂಗ್ ಮಾಡೋಣ. ನೋಡಿ ಇಲ್ಲೊಂದು ಪಿನ್ ಹಾಕಿದ್ದೀನಿ, ಇಲ್ಲೊಂದು ಪಿನ್ ಹಾಕಿದ್ದೀನಿ. ನೋಡಿ ಬ್ಯಾಕ್ ಸೈಡ್ ಈ ಥರ ಪೇಪರ್ ಇದೆ. ಇವಾಗ ಫ್ರಂಟ್ ಏನು ಮಾಡೋಣ, ಇಲ್ಲಿ ಪಕ್ಕ ಮಾಡ್ಕೊಳ್ಳೋಣ. ಇಲ್ಲಿ ಹೀಗೆ ಬಂದುಬಿಟ್ಟು ಇದನ್ನು ಹೀಗೆ ಲೈನ್ ಮೇಲೇ ಹೀಗೆ ಸ್ಟಿಚಿಂಗ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಪೇಪರ್ ಮೇಲೆ ನಾನು ಸ್ಟಿಚ್ ಹಾಕಿದ್ದೀನಿ. ನೋಡಿ ಇವಾಗ ಹೀಗೆ ಆಯಿತು ಬ್ಯಾಕ್ ಸೈಡ್. ಇವಾಗ ಏನು ಮಾಡೋಣ, ಈ ಪೇಪರನ್ನು ನಾವು ತೆಗೆದುಬಿಡೋಣ ಫ್ರೆಂಡ್ಸ್. ನೋಡಿ ಇದನ್ನ ಹೀಗೆ ಹೊರಬಿಡೋಣ. ಈ ರೀತಿ ಮಾಡೋದ್ರಿಂದ ಈ ನಮ್ಮ ಸ್ಟಿಚಿಂಗ್ ಏನಿದೆ ಅಲ್ವಾ ಸ್ವಲ್ಪನೂ ಹೆಚ್ಚು ಕಮ್ಮಿ ಆಗೋಲ್ಲ. ಅಲ್ಲೆಲ್ಲೆಲ್ಲಿ ಎಷ್ಟೆಷ್ಟು ಇರಬೇಕಾಗಿತ್ತು ಅಷ್ಟೇ ಇರುತ್ತೆ. ಇವಾಗ ನೋಡಿ ಈ ಸೈಡ್ ಎಲ್ಲನೂ ಎಕ್ಸ್ಟ್ರಾ ಇದೆ ಅಲ್ವಾ, ಇದನ್ನ ನಾವು ಕಟ್ ಮಾಡೋಣ. ನೋಡಿ ಇದು ಕಟ್ ಮಾಡೋಣ, ಎಕ್ಸ್ಟ್ರಾ ಇದೆ. ಈ ಕಡೆ ಕೂಡ ಕಟ್ ಮಾಡೋಣ, ಎಕ್ಸ್ಟ್ರಾ ಇದೆ. ನೋಡಿ ಎಕ್ಸ್ಟ್ರಾ ಇನ್ನೇನಿದೆ ಅದನ್ನೆಲ್ಲನೂ ಕಟ್ ಮಾಡೋಣ. ಮತ್ತು ಇದು ಕೂಡ ಅಷ್ಟೇ ಫ್ರೆಂಡ್ಸ್, ನಿಮ್ಗೇನಾದರೂ ಇದು ತುಂಬ ಜಾಸ್ತಿ ಅನಿಸ್ತಿತ್ತಂದರೆ ಇದು ಕೂಡ ಎಕ್ಸ್ಟ್ರಾನ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ ನೀಟಾಗಿ ಫಿನಿಶಿಂಗ್ ಮಾಡಿಬಿಟ್ಟು ನೋಡಿ ಇವಾಗ ಏನಾಯ್ತು ನೋಡಿ ಫ್ರಂಟ್ ಈ ಥರ ಡಿಸೈನ್ ಆಯಿತು. ನೋಡಿ ಫ್ರೆಂಡ್ಸ್, ಇದೆ ಅಲ್ವಾ, ಈಸಿ ಇದೆ ಅಲ್ವಾ, ನೀವು ಕೂಡ ಮಾಡ್ಬೋದಲ್ವಾ ಫ್ರೆಂಡ್ಸ್, ಟ್ರೈ ಮಾಡಿ.